ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಾಜಿವಕ್ತ್ರಪದದ್ವಂದ್ವಂ ಸದಾ ಸಂಸೇವ್ಯ ರಾಜತೆ ವಾದಿರಾಜೇಂದುರಾಜೋ ಮೇ ಭೂಯಾತ್ ಸಂತಾಪಹಾರಕಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಕಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಮಾಯೀಭವೈರಿಣೇ ಮಾಧ್ವರಾದ್ಧಾಂತವನಚಾರಿಣೇ ವಚೋನಖರಣೆ ವಾದಿರಾಜಕೇಸರಿಣೇ ನಮಃ. ಈ ದಿವಸ ಪ್ರಾತಸ್ಮರಣೀಯರಾದಂತಹ ವಾದಿರಾಜ ಗುರುಸಾರ್ವಭೌಮರ ಆರಾಧನಾ ಮಹೋತ್ಸವ. ವಾದಿರಾಜರಂತೂ ಮಾಧ್ವ ಸಾರಸ್ವತ ಲೋಕಕ್ಕೆ ಅದ್ಭುತವಾಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ. ಸುಮಾರು 140ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂತಹ ಮಹಾನುಭಾವರು. ಅವರ ಗ್ರಂಥಗಳ ಹೆಸರು ಹೇಳಿದ್ರೇ ಅವರಿಗೆ PhD ಕೊಡಬೇಕು, ಅಷ್ಟು ವಿಶೇಷವಾಗಿರ್ತಕ್ಕಂತಹ ಗ್ರಂಥಗಳ ರಚನೆ ಶ್ರೀಗಳವರು ನಮಗೆ ಕೊಟ್ಟೋಗಿದ್ದಾರೆ. ಅನವಶ್ಯಕವಾಗಿರ್ತಕ್ಕಂತಹ ಅವರ ಸ್ವರೂಪ ಚಿಂತನೆಯ ಜಿಜ್ಞಾಸೆಯನ್ನು ಮಾಡದೆ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂತಹ ಮಹಾಜ್ಞಾನಿಗಳಾಗಿರ್ತಕ್ಕಂತಹ ವಾದಿರಾಜರ ಗ್ರಂಥಾವಲೋಕನದಿಂದ ಅವರು ಮಾಡಿರ್ತಕ್ಕಂತಹ ಮಹದುಪಕಾರದ ಸ್ಮರಣೆಯನ್ನು ನಾವು ಮಾಡಿದರೆ ಅವರ ಆರಾಧನೆ ನಮಗೆ ಮಾಡ್ದಂಗೆ ಆಗ್ತದೆ. ಮತ್ತು ಅವರು ಮಾಡಿರ್ತಕ್ಕಂತಹ ನಮ್ಮ ಉಪಕಾರದ ಸ್ಮರಣೆಯಿಂದ ನಮ್ಮ ಸ್ವರೂಪ ಉದ್ಧಾರ ಆಗ್ತದೆ ಅಂತ, ಜೀವನ ಉದ್ಧಾರ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಅಂತಹ ಮಹನೀಯರ ಸ್ಮರಣೆ ಮಾಡೋದಕ್ಕೆ ನಮಗೊಂದು ಅವಕಾಶ ಅಂದರೆ ಈ ಆರಾಧನೆ ಅಂತ ತಿಳ್ಕೊಳ್ಬೇಕು. ವೃತ್ತರತ್ನ ಸಂಗ್ರಹಕಾರರು ಒಂದು ಮಾತನ್ನು ಹೇಳ್ತಾರೆ. ವೇದಾಚಲೇ ಕೃತಪದ ಸುರಹ್ಯ ವಿದ್ಯಾ ತತ್ತುಂಗ ಶೃಂಗ ಶಿಖರೇಶ್ವಪಿ ಸಂವಿಹಾರಂ ಪಾದೇಶು ತಸ್ಯ ವಿಚರನ್ ಸ್ಮೃತಿ ಭಾರತೇಶು ಶ್ರೀವಾಧಿರಾಜ ಯತಿಪೋ ಜಯತೇತ್ರ ಸಿಂಹ ಅಂತ ಅದ್ಭುತವಾಗಿರತಕ್ಕಂತಹ ವರ್ಣನೆಯನ್ನು ಮಾಡ್ತಾರೆ. ಅಂದರೆ ವೇದ ಪರ್ವತ ಎಂಬತಕ್ಕಂತಹ ಪರ್ವತದ ಶಿಖರದಲ್ಲಿ ನಿರ್ಭಿಡೆಯಿಂದ ವಿಹಾರ ಮಾಡತಕ್ಕಂತಹ ಸಿಂಹ ನಮ್ಮ ವಾದಿರಾಜ ಯತಿಗಳು ಅಂತ. ಅಂತಹ ವಾದಿರಾಜರ ಸ್ಮರಣೆ ಎಲ್ಲರೂ ಮಾಡೋಣ. ಎಲ್ಲರಿಗೂ ಕೂಡ ವಾದಿರಾಜರ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣ ವಸ್ತು.